ನಿವೃತ್ತ ಐಪಿಎಸ್ ಅಧಿಕಾರಿ ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಮಾಜಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಕೊಟ್ಟ ಚುನಾವಣಾ ಉಸ್ತುವಾರಿ ಹುದ್ದೆಗೆ ಒಂದು ರೀತಿಯಾಗಿ ಯಾರು ಕೂಡ ಊಹೆನ ಮಾಡ್ಕೊಂಡಿರ್ಲಿಲ್ಲ, ಆ ರೀತಿಯಾಗಿ ಅಚ್ಚರಿಯಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ತಂದೆಯ ಅನಾರೋಗ್ಯದ ಕಾರಣನ ಅಥವಾ ರಾಜ್ಯ ಬಿಜೆಪಿ ನಾಯಕತ್ವದ ಜೊತೆಗಿನ ಏನಾದ್ರೂ ಒಳಗೊಳಗೆ ನಡೀತಾ ಇರೋ ಯುದ್ಧನ? ಎಐಎಡಿಎಂಕೆ ಮೈತ್ರಿಯ ಒತ್ತಡದಿಂದ ಅಣ್ಣಾಮಲೈ ಎಲ್ಲಾದ್ರೂ ಒಂದು ಕಡೆ ಸೈಡ್ ಲೈನ್ ಆಗ್ತಾ ಇದ್ದಾರಾ? ಅಣ್ಣಾಮಲೈ ರಾಜೀನಾಮೆಯ ಹಿಂದೆ ಅಡಗಿರುವಂತ ಆ ಒಂದು 4 ಪ್ರಮುಖ ಕಾರಣಗಳು ಯಾವ್ಯಾವ್ದು? ವಿಧಾನಸಭಾ ಚುನಾವಣೆಗೆ ದೊಡ್ಡ ಎಂಟ್ರಿ ಏನಾದ್ರೂ ಕೊಡೋ ಪ್ಲಾನ್ ಮಾಡ್ಕೊಂಡಿದ್ದಾರಾ ಅಣ್ಣಾಮಲೈ? ಅಥವಾ ದೆಹಲಿಯಿಂದಲೇ ಹೊಸ ಜವಾಬ್ದಾರಿ ಏನಾದ್ರೂ ಬರ್ತಿದ್ಯಾ? ಮುಂದೆ ಅಣ್ಣಾಮಲೈ ಯಾವ ದಾರಿಯನ್ನ ಹಿಡಿತಾರೆ? ಮತ್ತು ಈಗ ರಾಜೀನಾಮೆಯನ್ನ ಏಕಾಏಕಿ ಕೊಟ್ಟಿರುವಂತ ಅಣ್ಣಾಮಲೈ ಅವರ ನಿರ್ಧಾರದ ಹಿಂದೆ ಇರುವಂತ ಸತ್ಯ ಆದ್ರೂ ಏನು? ನಮಸ್ಕಾರ, ನಾನು ನಿಮ್ಮ ರಂಜಿತಾ ರೇವಣ್ಣ. ಅಣ್ಣಾಮಲೈ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡು ರಾಜಕಾರಣದಲ್ಲಿ ಇವತ್ತು ಏನು ನಡೀತಾ ಇದೆ, ಇದು ಒಂದು ರೀತಿಯಾಗಿ ಒಂದು ರಾಜೀನಾಮೆ ಕಥೆಯಾಗಿ ಉಳ್ಕೊಂಡಿಲ್ಲ. ಮೇಲ್ನೋಟಕ್ಕೆ ರಾಜೀನಾಮೆ ಕೊಟ್ಟರು, ತಂದೆ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ರಾಜೀನಾಮೆಯನ್ನು ಕೊಟ್ಟರು ಅನ್ನೋ ಒಂದು ಸುದ್ದಿ ಇದೆ. ಆದ್ರೆ ನಿಜಕ್ಕೂ ಕೂಡ ಅದೇ ನಿಜವಾದ ಕಾರಣನ? ಬಿಜೆಪಿ ಒಳಗಿನ ಶಕ್ತಿ ಸಂಘರ್ಷ ಏನಾದ್ರು, ಮೈತ್ರಿ ರಾಜಕಾರಣದ ಒತ್ತಡ, ಅಥವಾ ದೆಹಲಿ ನಾಯಕತ್ವದ ಲೆಕ್ಕಾಚಾರದ ಪ್ರತಿಬಿಂಬ ಏನಾದ್ರೂ ಇದೆಯಾ? ಮಾಜಿ ರಾಜ್ಯಾಧ್ಯಕ್ಷ, ನಿವೃತ್ತ ಐಪಿಎಸ್ ಅಧಿಕಾರಿ, ಮೋದಿಯ ಹುಡುಗ ಅಂತಾನೆ ಕರೆಸ್ಕೊಳ್ತಾ ಇದ್ರು ಕೆ ಅಣ್ಣಾಮಲೈ ಅವರು. ಇದ್ದಕ್ಕಿದ್ದಂಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಏನು ಉಸ್ತುವಾರಿ ಹುದ್ದೆ ಇತ್ತು ಅದಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ಒಂದು ರಾಜೀನಾಮೆಯಿಂದ ಈಗ ಬಿಜೆಪಿ ರಾಜ್ಯ ಘಟಕದಲ್ಲಿ ಅಡಗಿದ್ದಂತ ಅಸಮಾಧಾನ ಏನಿದೆ ಅದು ಬಹಿರಂಗ ಆಗ್ತಾ ಇದೆ. ಈ ನಿರ್ಧಾರದ ಹಿಂದೆ ಬರೀ ಒಂದು ವೈಯಕ್ತಿಕ ಕಾರಣ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ವೈಯಕ್ತಿಕ ಕಾರಣಗಳಿದ್ರೆ ಅದನ್ನ ರಾಜೀನಾಮೆ ಕೊಡೋ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ ಅಣ್ಣಾಮಲೈ ಅವರು ಅನ್ನೋ ಒಂದು ಮಾತುಗಳು ಕೂಡ ಬರ್ತಾ ಇದೆ. ಇನ್ನು ಒಂದ್ ಕಡೆ ಬಿಜೆಪಿ ಕೇಂದ್ರ ನಾಯಕತ್ವ ಎನ್ಡಿಎ ಮೈತ್ರಿಕೂಟವನ್ನ ಮತ್ತಷ್ಟು ಬಲಪಡಿಸ್ಕೊಳ್ಳೋದಕ್ಕೆ ಎಲ್ರೂ ಕೂಡ ಒಂದೇ ವೇದಿಕೆಗೆ ತಗೊಂಡ್ಬರ್ಬೇಕು ಅನ್ನೋದಕ್ಕೆ ಶ್ರಮವನ್ನ ಪಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿ ಬಿಜೆಪಿ ನೆಲೆಯನ್ನ ಗಟ್ಟುಗೊಳಿಸಬೇಕು ಅಂತ ಬಹಳಷ್ಟು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಆದ್ರೆ ಇದೇ ಸಮಯದಲ್ಲಿ ಏನು ಒಂದು ತಮಿಳುನಾಡು ಬಿಜೆಪಿ ಘಟಕದ ಒಳಗಡೆ ಅಸಮಾಧಾನ ಅನ್ನುವಂಥ ಒಂದು ಬೆಂಕಿ ಏನಿದೆ ಅದು ನಿಧಾನವಾಗಿ ಒತ್ಕೊಳ್ತಾ ಇದೆ ಅನ್ನೋ ಮಾತುಗಳು ಈಗ ಬಹಳಷ್ಟು ಕೆಲವು ದಿನಗಳಿಂದ ಕೇಳಿ ಬರ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಈಗ ಅಣ್ಣಾಮಲೈ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನು ಆ ಮಾತುಗಳಿಗೆ ಈಗ ಒಂದು ರೀತಿಯಾಗಿ ಸ್ಪಷ್ಟ ರೂಪ ಕೂಡ ಸಿಗ್ತಾ ಇದೆ ಈ ಒಂದು ರಾಜೀನಾಮೆಯಿಂದ. ತಮಿಳುನಾಡಲ್ಲಿ ಬಿಜೆಪಿಯ ಸಂಘಟನೆಯನ್ನ ಶೂನ್ಯದಿಂದ ಕಟ್ಟಿದಂತ ನಾಯಕ, ಮನೆ ಮನೆಗೂ ಹೋಗಿ ಕಮಲದ ಚಿಹ್ನೆಯನ್ನ ಪರಿಚಯ ಮಾಡಿಕೊಂಡಂತ ಖ್ಯಾತಿಯ ನಿವೃತ್ತ ಐಪಿಎಸ್ ಅಧಿಕಾರಿಯಾಗಿರುವಂತಹ ಕೆ ಅಣ್ಣಾಮಲೈ ಅವರು ಈಗ ಒಂದು ರೀತಿಯಾಗಿ ಪಕ್ಷವನ್ನ ಕೊಟ್ಟಿದಂತ ಏನೋ ಒಂದು ಜವಾಬ್ದಾರಿ ಇತ್ತು ಅಥವಾ ಮಹತ್ವದ ಚುನಾವಣಾ ಉಸ್ತುವಾರಿ ಹುದ್ದೆ ಇತ್ತು, ಅದಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದು ಯಾಕೋ ಒಂದು ಕಡೆ ಆಡಳಿತಾತ್ಮಕ ಬೆಳವಣಿಗೆ ಆಗಿ ಕಾಣಿಸ್ತಾ ಇಲ್ಲ. ಬದಲಾಗಿ ತಮಿಳುನಾಡು ಬಿಜೆಪಿ ರಾಜಕಾರಣದೊಳಗಿರುವಂತ ಏನೋ ಒಂದು ಸಂಘರ್ಷಗಳ ಪ್ರತಿಫಲ ಅಂತ ವಿಶ್ಲೇಷಣೆಗಳು ಅಥವಾ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರುವಂತ ಮಾತು. ಇನ್ನು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತ ನೈನಾರ್ ನಾಗೇಂದ್ರನ್ ಅವರು ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಿದ್ಧತೆಯನ್ನ ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಸಿದ್ಧತೆ ಹಿನ್ನೆಲೆಯಲ್ಲೇ 234 ವಿಧಾನಸಭಾ ಕ್ಷೇತ್ರಗಳಿಗೆ 72 ಚುನಾವಣಾ ಉಸ್ತುವಾರಿಗಳನ್ನ ನೇಮಕ ಮಾಡಿದ್ರು. ಅದರಲ್ಲಿ ಈ ತಮಿಳುನಾಡಿನಲ್ಲಿ ಬಿಜೆಪಿಯ ಏನು ಅತ್ಯಂತ ಜನಪ್ರಿಯ ಮುಖ ಅಂತ ಹೇಳಿದ್ರೆ ಅಣ್ಣಾಮಲೈ ಅವರಾಗಿದ್ರು. ಅವರಿಗೆ ಕೇವಲ 6 ಕ್ಷೇತ್ರಗಳನ್ನ ಕೊಡ್ತಾರೆ. ಯಾವುದು 6 ಕ್ಷೇತ್ರ? ಸಿಂಗನಲ್ಲೂರು ಆಗಿರ್ಬೋದು, ಮಧುರೈ ದಕ್ಷಿಣ, ಶ್ರೀ ವೈಕುಂಡಂ, ವಿರುಗಂಬಕ್ಕಂ, ಪದ್ಮನಾಭಪುರಂ ಮತ್ತು ಏನು ಕಾರೈಕುಡಿ, ಈ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ. ಇಲ್ಲಿ ಯಾಕೆ ನಾನು ಕೇವಲ ಅಂತ ಹೇಳಿದ್ರೆ ಈ ವಿಚಾರವೂ ಕೂಡ ಅಣ್ಣಾಮಲೈ ರಾಜೀನಾಮೆಯವರ ಒಂದು ನಿರ್ಧಾರಕ್ಕೆ ಏನಾದ್ರೂ ಕಾರಣ ಆಯ್ತಾ ಅಂತ. 234 ಕ್ಷೇತ್ರಗಳ ಪೈಕಿ ಕೇವಲ 6 ಕ್ಷೇತ್ರಗಳಿಗೆ ಸೀಮಿತಗೊಳಿಸಿರೋದು ಒಂದು ರೀತಿಯಾಗಿ ಅಣ್ಣಾಮಲೈ ಅವರನ್ನ ವ್ಯವಸ್ಥಿತವಾಗಿ ನಿಯಂತ್ರಿಸುವ ಯತ್ನ ಆಗಿತ್ತ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಎತ್ತಿದೆ. ಅಣ್ಣಾಮಲೈ ತಮ್ಮ ತಂದೆಯ ಅನಾರೋಗ್ಯವನ್ನ ರಾಜೀನಾಮೆಗೆ ಅಧಿಕೃತವಾಗಿ ಕಾರಣವನ್ನ ಕೊಟ್ಟರು. ಈ ನಿರ್ಧಾರದ ಹಿಂದೆ ರಾಜಕೀಯ ಕಾರಣಗಳೇ ಹೆಚ್ಚು ಎನ್ನುವ ಅನುಮಾನ ಈಗ ತಮಿಳುನಾಡು ರಾಜಕೀಯ ವಲಯದಲ್ಲಿ ಬಲ ಆಗ್ತಾ ಇದೆ. ಯಾಕಂದ್ರೆ
ಕಳೆದಂತ ಕೆಲವು ತಿಂಗಳುಗಳಿಂದ ಅಣ್ಣಾಮಲೈಯವರು ಬಿಜೆಪಿ ರಾಜ್ಯ ನಾಯಕತ್ವದ ಹಲವು ನಿರ್ಧಾರಗಳಿಂದ ಅತೃಪ್ತರಾಗಿದ್ರು ಅನ್ನೋ ಮಾಹಿತಿಯನ್ನ ಕೂಡ ಹೊರ ಬಂದಿರುವಂತದ್ದು. ಈಗ ರಾಜಕೀಯ ವಲಯಗಳಲ್ಲಿ ಈ ರೀತಿಯಾಗಿ ಮಾತುಗಳು ಕೂಡ ಶುರುವಾಗಿರುವಂತದ್ದು. ಅದಕ್ಕೆ ಅಣ್ಣಾಮಲೈಯವರು ರಾಜೀನಾಮೆಯನ್ನ ಕೊಟ್ಟರು, ಒಂದು ರೀತಿಯಾಗಿ ಪುಷ್ಟಿಯನ್ನ ಕೊಟ್ಟರು. ಇನ್ನು ನಾನು ಪ್ರಾರಂಭದಲ್ಲಿ ಹೇಳಿದೆ, ಅಣ್ಣಾಮಲೈ ಅವರು ರಾಜೀನಾಮೆಯನ್ನ ಏಕಾಏಕಿ ಕೊಡ್ಲಿಕ್ಕೆ 4 ಪ್ರಮುಖ ಕಾರಣಗಳಿದೆ. ಆ 4ರಲ್ಲಿ ಮೊದಲನೆಯದಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ನೈನಾರ್ ನಾಗೇಂದ್ರನ್ ಅವರೊಂದಿಗೆ ಅಣ್ಣಾಮಲೈ ಹೊಂದಿರುವಂತ ಹಳಸದ ಸಂಬಂಧ ಈ ಒಂದು ರಾಜೀನಾಮೆಗೆ ಪ್ರಮುಖ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ. ನೈನಾರ್ ನಾಗೇಂದ್ರನ್ ಏನಿದ್ರು ಆ ರಾಜ್ಯಾಧ್ಯಕ್ಷ ಆಗೋದಕ್ಕೂ ಮುನ್ನ ಇವರಿಬ್ಬರ ನಡುವಿನ ಸಂಬಂಧ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಅಂದ್ರೆ ಬಹಳಷ್ಟು ರಾಜಕೀಯ ವಲಯದಲ್ಲಿ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದು ಒಂದೊಮ್ಮೆ ಮಾಧ್ಯಮಗಳಲ್ಲಿ ಅವರಿಬ್ಬರ ನಡವಳಿಕೆ ಆಗಿರ್ಬೋದು, ಮಾತುಗಳಾಗಿರ್ಬೋದು, ಇದರಲ್ಲೂ ಕೂಡ ಗೊತ್ತಾಗ್ತಾ ಇತ್ತು. ಇನ್ನು ಅಣ್ಣಾಮಲೈ ಅವರನ್ನ ತಮಿಳುನಾಡು ಬಿಜೆಪಿಯ ಫೇಸ್ ಆಗಿ ಬೆಳೆಯಲು ಬಿಡದೆ ಹಂತವಾಗಿ ಅವ್ರನ್ನ ಸೈಡ್ ಲೈನ್ ಮಾಡೋ ಪ್ರಯತ್ನವನ್ನ ನಡೀತಾ ಇದೆ ಅಂತ ಬಿಜೆಪಿ ಒಳ ಹೊಲೆಯದಲ್ಲೇ ಕೇಳಿ ಬರ್ತಾ ಇತ್ತು. ಏನು ನಗರ ಪ್ರದೇಶಗಳಲ್ಲಿ ಅಣ್ಣಾಮಲೈಗೆ ಇರುವಂತ ಜನಪ್ರಿಯತೆ ಆಗಿರ್ಬೋದು, ವರ್ಚಸ್ಸು ಆಗಿರ್ಬೋದು, ರಾಜ್ಯ ನಾಯಕತ್ವಕ್ಕೆ ಒಂದ್ ರೀತಿಯಾಗಿ ಆ ಒಂದು ಸಪೋರ್ಟ್ ಸಿಗ್ಲಿಲ್ಲ ಅನ್ನೋ ಒಂದು ಮಾತು ಕೂಡ ಹರಿದಾಡ್ತಾ ಇತ್ತು. ಇನ್ನು ಎರಡನೆಯ ದೊಡ್ಡ ಕಾರಣ ಅಂತ ಹೇಳಿದ್ರೆ ಈ ವಿಚಾರ ಕೂಡ ಈಗ ಆಲ್ರೆಡಿ ಗೊತ್ತಿರುತ್ತೆ. ಎಐಎಡಿಎಂಕೆ ಜೊತೆಗಿನ ಮೈತ್ರಿ ಏನಿತ್ತು ಮತ್ತು ಅದರ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಅವರೊಂದಿಗೆ ಏನು ಅಣ್ಣಾಮಲೈ ಹೊಂದಿರುವ ಸಂಘರ್ಷ ಏನಿತ್ತು, ಈ ಸಂಘರ್ಷವೇ ಇವತ್ತು ರಾಜೀನಾಮೆಗೆ ಪ್ರಮುಖ ಕಾರಣ ಆಯಿತು ಅಂತ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಕೂಡ ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷರಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡಾಗ ಅದಕ್ಕೂ ಕೂಡ ರಾಜೀನಾಮೆಯನ್ನ ಕೊಡ್ತಾರೆ. ಇವತ್ತು ಉಸ್ತುವಾರಿಯನ್ನ ಏನ್ ಕೊಟ್ಟಿದ್ರು 6 ಕ್ಷೇತ್ರಗಳಿಗೆ, ಅದಕ್ಕೂ ಕೂಡ ರಾಜೀನಾಮೆಯನ್ನ ಕೊಡ್ತಾರೆ. ಆ ಒಂದು ಇದಕ್ಕೆ ಇದೇ ಪ್ರಮುಖ ಕಾರಣ ಆಯ್ತಾ ಅನ್ನೋ ಒಂದು ಮಾತು ಬರ್ತಾ ಇರುವಂತದ್ದು. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಡಿಎಂಕೆ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಮಾಡಿದ ನಂತರ ಆ ಫಲಿತಾಂಶ ವಿಧಾನಸಭಾ ಚುನಾವಣೆಯಲ್ಲಿ ಮರಳಬಾರದು ಅನ್ನೋ ಒಂದು ಆತಂಕದಿಂದ ಅಮಿತ್ ಶಾ ಅವರು ಸ್ವತಃ ಮಧ್ಯಸ್ಥಿಕೆಯನ್ನ ವಹಿಸ್ತಾರೆ. ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿಯನ್ನ ಪುನರ್ ಸ್ಥಾಪನೆ ಮಾಡ್ತಾರೆ. ಆದ್ರೆ ಈ ಮೈತ್ರಿಗೆ ಅಣ್ಣಾಮಲೈ ಮನಸ್ಸು ಸಂಪೂರ್ಣ ಒಪ್ಪಿಗೆ ಇರಲಿಲ್ಲ ಅನ್ನೋದು ಒಂದು ಮಾತು ಕೂಡ ಇತ್ತು. ಇನ್ನು ಮತ್ತೊಂದೆಡೆ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಎನ್ನುವ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಈ ಒಂದು ಒತ್ತಡ ಎಲ್ಲ ಏನಿತ್ತು, ಇದರ ಪರಿಣಾಮವೇ ಇವತ್ತು ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ಇಬ್ಬರು ಕೂಡ ಒಂದೇ, ಅಂದ್ರೆ ಕೊಂಗು ವೆಲ್ಲಾಲಾರ್ ಗೌಂಡರ್ ಸಮುದಾಯ ಏನಿದೆ ಈ ಸಮುದಾಯದವರೇ ಇವರಿಬ್ರು ಕೂಡ ಆಗಿರ್ತಾರೆ. ಇನ್ನು ಸಮುದಾಯದೊಳಗೆ ಅಣ್ಣಾಮಲೈ ಬೆಳೆದಂತ ಜನಪ್ರಿಯತೆ ಪಳನಿಸ್ವಾಮಿಗೆ ಸಹಿಸಿಕೊಳ್ಳಿಕ್ಕಾಗ್ಲಿಲ್ವೋ ಅಥವಾ ಅಸಹನೀಯವಾಗಿತ್ತು ಎಂಬ ಆರೋಪ ಕೂಡ ಇಲ್ಲಿ ಇರುವಂತದ್ದು. ಇದೇ ಕಾರಣದಿಂದ ಅವರನ್ನ ಮೈತ್ರಿಕೂಟ ಆಯ್ತಲ್ಲ, ಈಗ ಬಿಜೆಪಿ ಎಐಎಡಿಎಂಕೆ ಮೈತ್ರಿಕೂಟ ಆಯ್ತಲ್ಲ, ಆ ಮೈತ್ರಿಕೂಟ ಆದಾಗ ಸೈಡ್ ಲೈನ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಮೂರನೇ ಕಾರಣವನ್ನ ನೋಡೋದಾದ್ರೆ ಅಣ್ಣಾಮಲೈ ಅವರು ಸ್ವತಃ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಎನ್ನುವ ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿತ್ತು. ಕೊಯಂಬತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಸೋಲನ್ನ ಕಾಣ್ತಾರೆ ಅಣ್ಣಾಮಲೈ ಅವರು. ಅದಾದ ನಂತರ ಅವರು ಸಿಂಗನಲ್ಲೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಸಾಧ್ಯತೆ ಬಗ್ಗೆ ಊಹಾಪೋಹಗಳು ಕೂಡ ಹರಿದಾಡ್ತಾ ಇದೆ. ಇವಾಗಲೂ ಕೂಡ ಆ ಮಾತುಗಳು ಇದೆ. ಇನ್ನು ಇದು ಏನಿದೆ, ಈ ಊಹಾಪೋಹಗಳೆಲ್ಲ ಏನಿದೆ, ಇದು ಎಐಎಡಿಎಂಕೆ ಪ್ರಾಬಲ್ಯವಿರುವ ಕ್ಷೇತ್ರ ಆಗಿರೋದ್ರಿಂದ ಮೈತ್ರಿಕೂಟದ ಲೆಕ್ಕಾಚಾರದಲ್ಲಿ ಬಹಳ ಮಹತ್ವದ ಕ್ಷೇತ್ರ ಕೂಡ ಆಗಿದೆ. ಹೀಗಾಗಿ ಉಸ್ತುವಾರಿ ಜವಾಬ್ದಾರಿಗಿಂತ ಸ್ವಂತ ಚುನಾವಣಾ ತಯಾರಿಯೇ ಅಣ್ಣಾಮಲೈ ಅವರ ಆದ್ಯತೆಯಾಗಿರಬಹುದು. ಅದಕ್ಕಾಗಿ ಅಣ್ಣಾಮಲೈ ಅವರು ರಾಜೀನಾಮೆಯನ್ನ ಕೊಟ್ಟಿರಬಹುದು ಅನ್ನೋ ಒಂದು ಕಾರಣ ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು 4ನೆಯ ಕಾರಣವನ್ನ ನೋಡೋದಾದ್ರೆ ಅಣ್ಣಾಮಲೈ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸ್ಕೊಳ್ಳುವಂತ ಪ್ಲಾನ್ ಕೂಡ ದೆಹಲಿ ಮಟ್ಟದಲ್ಲಿ ಚರ್ಚೆಯಲ್ಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಸಂಘರ್ಷಗಳು, ಒಳಜಗಳಗಳು ಅಥವಾ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಅಂದ್ರೆ ಹೇಳ್ತಾ ಇರುವಂತದ್ದು ಅಥವಾ ಚರ್ಚೆಗೆ ಬಂದಿರುವಂತ ವಿಚಾರ ಅಂತ ಹೇಳಿದ್ರೆ ಅಣ್ಣಾಮಲೈ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸ್ಕೊಳ್ಳೋ ಪ್ಲಾನ್ ಕೂಡ ದೆಹಲಿ ಮಟ್ಟದಲ್ಲೇ ನಡೀತಾ ಇದೆ ಅಂತ. 5 ಭಾಷೆಗಳ ಮೇಲೆ ಹಿಡಿತವನ್ನ ಹೊಂದಿದ್ದಾರೆ, ಶಿಸ್ತಿನ ಮಾತನ್ನ ಆಡ್ತಾರೆ, ಸಂಘಟನಾ ಕೌಶಲ್ಯ ಇದೆ ಅಣ್ಣಾಮಲೈ ಅವರಿಗೆ. ಅದೆಲ್ಲವೂ ಕೂಡ ನಾವು ನೋಡಿದ್ದೀವಿ. ಯಾಕಂತ ಹೇಳಿದ್ರೆ ನಿವೃತ್ತ IPS ಅಧಿಕಾರಿ ಆಗಿದ್ರು. ಅವರಿಗೆ ಶಿಸ್ತಿನ ಆಗಿರ್ಬೋದು ಅಥವಾ ಮಾತಿನ ಮೇಲೆ ಹಿಡಿತ ಆಗಿರ್ಬೋದು ಅಥವಾ ಭಾಷೆಗಳ ಜ್ಞಾನ ಆಗಿರ್ಬೋದು, ಇದನ್ನ ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಮತ್ತು ಅವರಲ್ಲಿ ಸಂಘಟನಾ ಕೌಶಲ್ಯ ಕೂಡ ಇದೆ.
ಇನ್ನು ಹೀಗಾಗಿ ಏನು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ನಿಕಟ ವಲಯದಲ್ಲಿ ಉತ್ತಮ ಹೆಸರನ್ನ ಕೂಡ ಗಳಿಸಿದ್ದಾರೆ. ಆದ್ರೆ ತಮಿಳುನಾಡಿನಲ್ಲಿ ಜಾತಿ ಲೆಕ್ಕಾಚಾರ ಮತ್ತು ಈ ದ್ರಾವಿಡ ಒಂದು ಪಕ್ಷಗಳ ಪ್ರಾಬಲ್ಯ ಏನಿತ್ತು, ಈ ಒಂದು ಇದರ ಕಾರಣಕ್ಕಾಗಿ ಬಿಜೆಪಿಗೆ ಎಐಎಡಿಎಂಕೆಗೆ ಹೆಚ್ಚು ಸ್ಪೇಸ್ ನೀಡುವ ಅನಿವಾರ್ಯತೆ ಕೂಡ ಎದುರಾಗ್ತಾ ಇತ್ತು. ಈ ಕಾರಣಕ್ಕಾಗಿ ಅಣ್ಣಾಮಲೈ ಅವರನ್ನ ದೆಹಲಿಗೆ ಕರೆಸಿ ರಾಷ್ಟ್ರ ಮಟ್ಟದ ಜವಾಬ್ದಾರಿ ನೀಡೋ ಸಾಧ್ಯತೆ ಇದೆ ಅನ್ನೋ ಒಂದು ಮಾತು ಅಥವಾ ಸುದ್ದಿ ಹರಿದಾಡ್ತಿದೆ. ಹೀಗಾಗಿಯೂ ಕೂಡ ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಬರ್ತಾ ಇರುವಂಥದ್ದು. ಇದಷ್ಟೇ ಅಲ್ಲ, ಇದಾದ ನಂತರ ಈಗ ಇದಕ್ಕೆ ಜೊತೆಯಾಗಿಯೇ ಮುಂದೆ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡುವ ಅವಶ್ಯಕತೆ ಬಿಜೆಪಿಗೆ ಬಂದ್ರೆ, ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ, ಬಂದ್ರೆ ಅಣ್ಣಾಮಲೈ ಅವರ ಸ್ಪಷ್ಟ ವಿರೋಧ ಅಡ್ಡಿಯಾಗಬಹುದು ಎಂಬ ಲೆಕ್ಕಾಚಾರವೂ ಕೂಡ ಈಗ ದೆಹಲಿಯ ನಾಯಕತ್ವದ ಬಳಿ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವ್ರನ್ನ ರಾಜಕಾರಣದಿಂದ ದೂರ ಇಟ್ಟು ಕೇಂದ್ರ ಮಟ್ಟದಲ್ಲಿ ಬಳಸ್ಕೊಳ್ಳೋ ತಂತ್ರವನ್ನ ಮಾಡ್ತಾ ಇದ್ದಾರೆ ಎಂಬ ಅನುಮಾನಕ್ಕೂ ಈಗ ರಾಜಕೀಯ ವಲಯದಲ್ಲಿ ಜಾಗ ಸಿಕ್ಕಿರುವಂತದ್ದು. ಇನ್ನು ಒಂದು ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ನೈನಾರ್ ನಾಗೇಂದ್ರನ್ ಅವರು ಅಣ್ಣಾಮಲೈ ತಮ್ಮ ತಂದೆಯ ಅನಾರೋಗ್ಯದ ಕಾರಣದಿಂದಲೇ ಈಗ ಒಂದು ಉಸ್ತುವಾರಿಯನ್ನ ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕುಟುಂಬದ ಕಡೆ ಗಮನವನ್ನ ಕೊಡಬೇಕು, ಹಾಗಾಗಿ ರಾಜೀನಾಮೆನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಆದ್ರೆ ಡಿಎಂಕೆ ಸಚಿವ ಶೇಖರ್ ಬಾಬು ಸೇರಿದಂತೆ ಹಲವರು ಬಿಜೆಪಿ ಅಣ್ಣಾಮಲೈ ಅವರನ್ನ ಮರ್ತು ಹೋಗ್ಬಿಟ್ಟಿದ್ದಾರೆ ಅನ್ನೋ ಒಂದು ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಹಿರಿಯ ಪತ್ರಕರ್ತರು ಗಂಭೀರ ಅಸಮಾಧಾನವನ್ನ ಇದ್ದಿದ್ರೆ ಅಣ್ಣಾಮಲೈ ಪಕ್ಷದಲ್ಲೇ ಮುಂದುವರ್ತಿರ್ಲಿಲ್ಲ, ಅವರು ವೈಯಕ್ತಿಕ ಕಾರಣ ಇರೋದ್ರಿಂದಲೇ ರಾಜೀನಾಮೆನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಟ್ಟಿನಲ್ಲಿ ಅಣ್ಣಾಮಲೈ ರಾಜೀನಾಮೆ ಕೇವಲ ವೈಯಕ್ತಿಕ ನಿರ್ಧಾರ ಅಲ್ಲ, ಇದು ತಮಿಳುನಾಡು ಬಿಜೆಪಿ ಒಳ ರಾಜಕಾರಣ ಅಥವಾ ಎಐಎಡಿಎಂಕೆ ಬಿಜೆಪಿ ಮೈತ್ರಿಯ ಒತ್ತಡ, ದೆಹಲಿ ನಾಯಕತ್ವದ ಲೆಕ್ಕಾಚಾರ ಅಥವಾ ಮುಂಬರುವ ವಿಧಾನಸಭಾ ಚುನಾವಣೆಯ ತಂತ್ರ, ಈ ಎಲ್ಲದರ ಸಂಯುಕ್ತ ಫಲಿತಾಂಶ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇರೋದು ತಮಿಳುನಾಡು ರಾಜಕೀಯ ಕ್ಷೇತ್ರದಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ಮತ್ತೆ ತಮಿಳುನಾಡು ರಾಜಕಾರಣದಲ್ಲಿ ದೊಡ್ಡ ಪಾತ್ರವನ್ನ ವಹಿಸ್ತಾರಾ ಅಥವಾ ದೆಹಲಿಗೆ ಶಿಫ್ಟ್ ಆಗ್ತಾರಾ ಅಥವಾ ಸ್ವತಃ ಚುನಾವಣಾ ಕಣಕ್ಕೆ ಇಳಿದು ಅಚ್ಚರಿ ಏನಾದ್ರೂ ಕೊಡ್ತಾರಾ, ಅದಕ್ಕೂ ಕೂಡ ಆಶ್ಚರ್ಯ ಪಡೋ ಹಾಗಿಲ್ಲ. ಈ ಎಲ್ಲ ಪ್ರಶ್ನೆಗಳ ಉತ್ತರ ಈಗ ನಮಗೆ ಸಿಗುವಂಥದ್ದು ತಮಿಳುನಾಡು ವಿಧಾನಸಭಾ ಚುನಾವಣೆಯ ಹೊತ್ತಿಗೆ, ಅಲ್ಲಿವರೆಗೂ ಕೂಡ ಸಿಗೋದಿಲ್ಲ. ಇನ್ನು ಅಣ್ಣಾಮಲೈ ಅವರ ರಾಜೀನಾಮೆ ಈಗ ಒಂದು ಕೇವಲ ಆಡಳಿತಾತ್ಮಕ ಬೆಳವಣಿಗೆ ಅಲ್ಲ, ಅದು ತಮಿಳುನಾಡು ಬಿಜೆಪಿ ಒಳಗಿನ ಶಕ್ತಿ ಸಮೀಕರಣಗಳ ಬದಲಾವಣೆಯ ಸ್ಪಷ್ಟ ಸಂಕೇತ ಕೂಡ ಆಗಿದೆ. ಇನ್ನು ರಾಜ್ಯ ನಾಯಕತ್ವ, ಎಐಎಡಿಎಂಕೆ ಮೈತ್ರಿಯ ಒತ್ತಡ, ಜಾತಿ ಲೆಕ್ಕಾಚಾರ, ದೆಹಲಿ ನಾಯಕತ್ವ, ನಾನು ಆಗ್ಲೇ ಹೇಳ್ದಾಗೆ ಈ ಎಲ್ಲ ಅಂಶಗಳ ಮೇಲೆ ಇವತ್ತು ಅಣ್ಣಾಮಲೈ ಅವರ ರಾಜೀನಾಮೆ ನಿಂತಿರುವಂಥದ್ದು. ಸದ್ಯಕ್ಕೆ ಏನು ಅವ್ರು ಹೇಳಿದ್ದಾರೆ, ಇಲ್ಲ ನನ್ನ ತಂದೆಯ ಅನಾರೋಗ್ಯ ಆಯಿತು ಹಾಗಾಗಿ ನಾನು ರಾಜೀನಾಮೆಯನ್ನ ಕೊಟ್ಟೆ ಅಂತ. ಆದರೆ ರಾಜಕೀಯದಲ್ಲಿ ಈ ಒಂದು ಮಾತುಗಳು ಅಥವಾ ಒಳ ಸಂಘರ್ಷಗಳು ಇದೆಲ್ಲವೂ ಕೂಡ ಕಾಮನ್ ಆಗೋಗ್ಬಿಟ್ಟಿದೆ. ರಾಜಕೀಯ ಅತೃಪ್ತಿ ಆಗಿರ್ಬೋದು ಅಥವಾ ಸೈಡ್ ಲೈನ್ ಮಾಡಿದ್ದಾರೆ ಅನ್ನೋ ಒಂದು ಭಾವನೆ ಆಗಿರ್ಬೋದು ಅಥವಾ ತಮ್ಮ ಭವಿಷ್ಯದ ಪಾತ್ರದ ಬಗ್ಗೆ ಏನಾಗುತ್ತೋ, ನನಗೆ ಬಿಜೆಪಿ ಉಳಿಸ್ಕೊಳ್ತಾರೋ ಅಥವಾ ನನಗೆ ಇದೇ ರೀತಿಯಾಗಿ ನನ್ನನ್ನು ಅಂದರೆ ಮುಂದೆ ಬಿಡ್ತಾರೋ ಇಲ್ವೋ ಅಥವಾ ಸೀಟ್ ಕೊಡ್ತಾರೋ ಇಲ್ವೋ ಅಥವಾ ಬೆಳೆಸ್ತಾರೋ ಇಲ್ವೋ, ಈ ರೀತಿಯಾಗಿ ಒಂದು ಅನಿಶ್ಚಿತತೆ ಅಂತ ಏನು ಕರಿತೀವಿ, ಈ ಅನಿಶ್ಚಿತತೆ ಉಂಟಾದಾಗ ಈ ರೀತಿಯಾಗಿ ನಿರ್ಧಾರಗಳು ಕೂಡ ಹೊರಬರುತ್ತೆ. ಸದ್ಯಕ್ಕೆ ಈಗ ಅವರ ತಂದೆಯ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ಅಣ್ಣಾಮಲೈ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಬಿಜೆಪಿ ಎರಡು ಸ್ಪಷ್ಟ ಆಯ್ಕೆಗಳಲ್ಲಿ ಎದುರಲಿದೆ, ಎರಡು ಸ್ಪಷ್ಟ ಆಯ್ಕೆಗೆ ಬಂದು ನಿಂತಿದೆ. ಒಂದೆಡೆ ಅಣ್ಣಾಮಲೈ ಅವರ ಜನಪ್ರಿಯತೆ, ಸಂಘಟನಾ ಸಾಮರ್ಥ್ಯ ಅಥವಾ ಹೋರಾಟದ ಶಕ್ತಿ ಆಗಿರ್ಬೋದು, ಇದನ್ನ ಬಳಸ್ಕೊಂಡು ತಮಿಳುನಾಡಲ್ಲಿ ಸ್ವತಂತ್ರ ಬಿಜೆಪಿ ಗುರುತನ್ನ ಮತ್ತಷ್ಟು ಗಟ್ಟಿಗೊಳಿಸಬಹುದು. ಮತ್ತೊಂದು ಆಪ್ಷನ್ ಅಂತ ಹೇಳಿದ್ರೆ ಎಐಎಡಿಎಂಕೆ ಮೈತ್ರಿಯ ಲೆಕ್ಕಾಚಾರಕ್ಕೆ ಮೊದಲ ಆದ್ಯತೆಯನ್ನ ಕೊಟ್ಟು ಅಣ್ಣಾಮಲೈ ಅವರನ್ನ ದೆಹಲಿಗೆ ಶಿಫ್ಟ್ ಮಾಡಿ ಆ ರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ಬಳಸ್ಕೊಳ್ಳುವಂಥದ್ದು. ಯಾವ ದಾರಿಯನ್ನ ಬಿಜೆಪಿ ಆಯ್ಕೆ ಮಾಡುತ್ತದೆ ಅನ್ನೋದೇ ಈಗ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಕಮಲ ಅರಳುತ್ತದೋ ಅಥವಾ ಇಲ್ಲವೋ ಎಂಬುದನ್ನ ನಿರ್ಧಾರ ಮಾಡ್ಲತ್ತೆ. ಆದ್ರೆ ಒಂದಂತೂ ನಿಶ್ಚಿತ, ಅಣ್ಣಾಮಲೈ ರಾಜೀನಾಮೆಯ ಅಂತ್ಯ ಏನಲ್ಲ, ಅದು ತಮಿಳುನಾಡು ರಾಜಕೀಯದ ಮುಂದಿನ ದೊಡ್ಡ ಅಧ್ಯಾಯದ ಆರಂಭ ಮಾತ್ರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.